ಪ್ರಜ್ವಲ್ ರೇವಣ್ಣ ಮತ್ತೆ ಸುದ್ದಿಲಿದ್ದಾರೆ. ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಕೆಲಸದಿಂದಾಗಿ ಇಡೀ ದೇಶವೇ ನಡುಗೋಗಿತ್ತು. ಅಂತಹ ದೊಡ್ಡ ಲೈಂಗಿಕ ಹಗರಣವನ್ನು ಜಗತ್ತು ನೋಡೋಂಗಾಯಿತು. ಈಗ ಪ್ರಜ್ವಲ್ ರೇವಣ್ಣನ ಬಗ್ಗೆ ಒಂದಷ್ಟು ಮಾತುಕತೆ, ಅದರ ಹಿನ್ನೆಲೆಯಲ್ಲಿ ಒಂದಷ್ಟು ಸಮೀಕ್ಷೆಗಳ ಬಗ್ಗೆ ಮಾತಾಡೋಣಂತೆ. ಪ್ರಜ್ವಲ್ ರೇವಣ್ಣನ ಹೆಗಲ ಮೇಲೆ ಬಂದೂಕಿಟ್ಟು ರಾಜಕೀಯ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರ, ಇದು ಮೊದಲನೇ ಪ್ರಶ್ನೆ. ಎರಡನೇದಾಗಿ, ಕೇವಲ ಪ್ರಜ್ವಲ್ ರೇವಣ್ಣನ ಬಗ್ಗೆ ಇಷ್ಟೊಂದು ಮಾತಾಡ್ತಿರ್ತಕ್ಕಂಥವ್ರು ಈ ಜೈಲಿನ ಅಧ್ವಾನಗಳ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ, ಅದರಿಂದ ಹಿಂದೆ ಇರ್ತಕ್ಕಂಥ ಕರಾಮತ್ತೇನು, ಇದು ಎರಡನೇ ವಿಚಾರ. ಮೂರನೇದಾಗಿ, CSBD ಅನ್ನುವ ವಿಷಯಕ್ಕೂ ಪ್ರಜ್ವಲ್ ರೇವಣ್ಣನಿಗೂ ಏನು ಸಂಬಂಧ, ಇವನ್ನ ಕೂಲಂಕುಷವಾಗಿ ಮಾತಾಡೋಣಂತೆ. ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನಾನು ಛಲ ಮಾಡಿರಲಿ. ಸ್ನೇಹಿತರೆ, ಪ್ರಜ್ವಲ್ ರೇವಣ್ಣ ಮತ್ತೆ ಸುದ್ದಿಲಿದ್ದಾರೆ. ಯಾಕೆ ಅಂತಂದರೆ, ಅವರು ಮೊಬೈಲ್ ಬಳಸ್ತಾ ಇದ್ದು, ಆ್ಯಂಡ್ರಾಯ್ಡ್ ಬಳಸ್ತಾ ಇದ್ದು ಎಲ್ಲಿ, ಜೈಲಿನಲ್ಲಿ. ಅಷ್ಟೊಂದು ಕಟ್ಟುನಿಟ್ಟಾಗಿರ್ತಕ್ಕಂಥ ಜೈಲಿನೊಳಗೆ ಈಗಲೂ ಕೂಡ ಅವರಿಗೆ ಮೊಬೈಲ್ ಸಿಗುತ್ತೆ, ಇಂಟರ್ನೆಟ್ ಸಿಗುತ್ತೆ, ವಾಟ್ಸಪ್ ಯೂಸ್ ಮಾಡ್ಬೋದು, ಇನ್ಸ್ಟಾ ಯೂಸ್ ಮಾಡ್ಬೋದು, ಪೆನ್ ಡ್ರೈವ್ ಇರುತ್ತೆ, ಒಂದು ನೋಟ್ಬುಕ್ ಸಿಗುತ್ತೆ. ಇಷ್ಟೆಲ್ಲ ಆಗುತ್ತೆ ಅಂತಂದರೆ ಪ್ರಜ್ವಲ್ ರೇವಣ್ಣನ ಮುಖಾಂತರ ಜೈಲಿನೊಳಗೆ ಅಧ್ವಾನ ಏನು ಅಂತೇಳಿ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣನ ವಿಚಾರ ಈಗ ಯಾಕೆ ಮುನ್ನೆಲೆಗೆ ಬಂತು. ಒಂದು ಕಡೆ ನಿಮಗೆ ನೆನಪಿರಬೇಕು, ಬಿಡದಿಯಲ್ಲಿ JDS ಪ್ರತಿಭಟನೆ ನಡೆಸ್ತಾ ಇತ್ತು. ಬಿಡದಿಯಲ್ಲಿ ಆ ಟೌನ್ಶಿಪ್ ವಿರುದ್ಧವಾಗಿ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ದೊಡ್ಡ ಹೋರಾಟ ನಡೆಸ್ತಾ ಇರ್ತಕ್ಕಂಥ ಸಮಯದಲ್ಲೇ ಅದೇ JDSನ ಕುಡಿಯಾದಂಥ ಪ್ರಜ್ವಲ್ ರೇವಣ್ಣನ ಕೇಸು ಮುನ್ನೆಲೆಗೆ ಬರುತ್ತೆ. ಇಲ್ಲೇ ಅನುಮಾನ ಶುರು ಆಗ್ತಾ ಹೋಗುತ್ತೆ. ಬೇಕು ಅಂತಲೇ ಪ್ರಜ್ವಲ್ ರೇವಣ್ಣನ ಮುಖಾಂತರ ಸುದ್ದಿಯನ್ನು ಬೇರೆಡೆಗೆ ಡೈವರ್ಟ್ ಮಾಡೋದ ಈ ರಾಜ್ಯ ಸರ್ಕಾರ. ಅದಕ್ಕೆ ತಕ್ಕಂತೆ ಪ್ರಿಯಾಂಕಾ ಖರ್ಗೆ ಅವರು, ಗೃಹ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರು, ನಾನೇ ರೈಡ್ ಮಾಡಿಸಿದ್ದು ಅಂತ ಹೇಳಿದರು. ಅದ್ಯಾವ ಘನಂದಾರಿ ಕೆಲಸ ರೈಡ್ ಮಾಡಿಸಿದ್ದೆ ಅಂತ ಹೇಳೋದಕ್ಕೆ. ರೈಡ್ ಮಾಡಿಸಿದ್ದೆ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ಅಲ್ಲಿ ಅದ್ಯಾವ ರೀತಿಯ ಅಚಾತುರ್ಯಗಳು, ಈ ರೀತಿಯ ಅಂದಾದುಂದಿಗಳು ನಡೆದಂಗೆ ನೋಡ್ಕೊಳ್ತಕ್ಕಂಥದ್ದು ನಿಮ್ಮ ಕೆಲಸ. ಯಾವಾಗಲೂ ರೈಡ್ ಮಾಡಿಸ್ಬಿಟ್ಟು ಒಂದ್ಸರಿ ಮೊಬೈಲ್ ಸಿಕ್ತು, ಒಂದ್ಸರಿ ಫಿಲ್ಮ್ ಸಿಕ್ತು, ಒಂದ್ಸರಿ ಗಾಂಜಾ ಸಿಕ್ತು ಅಂತ ಹೇಳ್ಕೊಡೋದು ನೀವೇ ಆಗಬೇಕಾ ಅಂತ ಗೃಹ ಮಂತ್ರಿಗಳನ್ನು ಜನ ಕೇಳ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಮತ್ತದೇ ಹಾರಿಕೆ ಉತ್ತರ, ಅದೇ ಹುಂಬತನದ ಉತ್ತರಗಳು ಕೊಟ್ಟು ಮುಂದೆ ಹೋಗ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣನ ಮೇಲೆ ಹೆಗಲ ಮೇಲೆ ಬಂದೂಕಿಟ್ಬಿಟ್ಟು ಯಾವುದೋ ಗುಂಡು ಹಾರಿಸಿ ಈ ರೀತಿ ರಾಜಕೀಯ ಮಾಡೋದಿದೆಯಲ್ಲ, ಇದನ್ನು ಜನ ಒಪ್ತಾರ. ಇದರಲ್ಲಿ ಯಾವ ಅನುಮಾನಗಳು ಕೂಡ ಜನಕ್ಕೆ ಉಳ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣನ ಮುಖಾಂತರ ಖಂಡಿತವಾಗಿಯೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಮಾಡ್ತಾ ಇದೆ. JDSನ ಪ್ರತಿಭಟನೆಗಳನ್ನು, JDSನ ಮಾತುಗಳನ್ನು ಕಂಪ್ಲೀಟಾಗಿ ಮಸುಕು ಮಾಡತಕ್ಕಂಥ ಶಕ್ತಿ ಪ್ರಜ್ವಲ್ ರೇವಣ್ಣನ ಕೇಸಿಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಪ್ರಜ್ವಲ್ ರೇವಣ್ಣನ ಕೇಸನ್ನ ಪದೇ ಪದೇ ಮುನ್ನೆಲೆಗೆ ತರತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರದ್ದೇ ಒಂದು ಭಾಗ ಈ ರೈಡು ಅಂತೇಳಿ ಮಾತಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ, ಆಗಸ್ಟ್ 6ನೇ ತಾರೀಕು ಒಂದ್ಸರಿ ರೈಡ್ ಆಗುತ್ತೆ. ಆಗಸ್ಟ್ 6ನೇ ತಾರೀಕು ಅದೇ ಜೈಲ್ ಮೇಲೆ ರೈಡ್ ಆದಾಗ ಏನೇನೂ ಸಿಕ್ಕಿರಲಿಲ್ಲ. ಅವಾಗ 6ನೇ ತಾರೀಕು ರೈಡ್ ಮಾಡೋದು ಸಿಗದೇ ಇರತಕ್ಕಂಥದ್ದು 12 ಆಗಸ್ಟ್ಗೆ ರೈಡ್ ಮಾಡಿದಾಗ ಸಿಗುತ್ತೆ. ಅಂದರೆ ಇದು 6ನೇ ತಾರೀಕಿಂದ 12ನೇ ತಾರೀಕು ಮಧ್ಯೆ ಏನು ನಡೀತು, ಯಾವ ಸ್ಟ್ರಾಟಜಿ ನಡೀತು, ಸಿಗಬೇಕು ಅಂದರೆ 6ನೇ ತಾರೀಕು ರೈಡ್ ಮಾಡೋದ್ರಲ್ಲಿ ಸಿಗಬೇಕಾಗಿತ್ತಲ್ವಾ. ಇದೆಲ್ಲ ನೋಡ್ತಾ ಹೋದರೆ ಇದು ಹಿಂಗಡೆ ಖಂಡಿತವಾಗಿ ಕೂಡ ರಾಜಕೀಯ ಕೆಲಸ ಮಾಡಿದೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಅದು ಸತ್ಯಕ್ಕೆ ಹತ್ತಿರವಾದದ್ದು ಕೂಡ. ಎರಡನೇದಾಗಿ, ಪ್ರಜ್ವಲ್ ರೇವಣ್ಣನ ಬಗ್ಗೆ ಮಾತಾಡ್ತಿರಲ್ಲ, ಅಷ್ಟೇ ಖಡಕ್ಕಾಗಿ ಜೈಲಿನ ಅಧ್ವಾನಗಳ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ. ಇನ್ನು ಹೊಸದ ಇದು, ಯಾವಾಗ ಜೈಲು ಅಂತ ಆಯಿತೋ ಆಗಿಂದನೂ ಕೂಡ ಜೈಲಿನಲ್ಲಿ ಇರ್ತಕ್ಕಂಥ ಅಧ್ವಾನಗಳ ಬಗ್ಗೆ ಮಾತುಕತೆ ಬರ್ತಾನೆ ಇದ್ದಾವೆ. ಅಲ್ಲಿ ಮೊಬೈಲ್ ಸಿಗುತ್ತೆ, ಅಲ್ಲಿ ಚಾಕು ಸಿಗುತ್ತೆ, ಅಲ್ಲಿ ಮಾದಕಾಸ್ತ್ರಗಳು ಸಿಗ್ತವೆ. ಅದಕ್ಕಿಂತ ಮುಖ್ಯವಾಗಿ ಅಲ್ಲಿ ಅಫೀಮು, ಗಾಂಜಾ, ಸಿಗರೇಟು, ಡ್ರಿಂಕ್ಸು, ಕೆಲವು ಕಡೆ ಇನ್ನೂ ಅನಾಚಾರಗಳು ಮಾಡ್ತಕ್ಕಂಥ ಇವು ಬಹುತೇಕ ವಿಷಯಗಳು, ಐಷಾರಾಮಿ ಜೀವನ ನಡೆಸ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಜೈಲಲ್ಲಿ ಸಿಗ್ತವೆ ಅಂತ ಗೊತ್ತಿರ್ತಕ್ಕಂಥ ವಿಚಾರ. ಆ ವಿಚಾರವನ್ನು ಆಗಾಗ ಪದೇ ಪದೇ ಸಣ್ಣದಾಗಿ ಮುನ್ನೆಲೆಗೆ ತಂದು ಮತ್ತೆ ವಾಪಸ್ ಹೋಗೋದಿದೆಯಲ್ಲ, ಇದು ಭಾಳ ದುರಂತದ ವಿಚಾರ. ಜೈಲು ಪರಿವರ್ತನೆ ಕೇಂದ್ರ ಅಂತ ಹೇಳ್ತಾರೆ. ಜೈಲಲ್ಲಿ ಹೋಗೋಂಥದ್ದು ಯಾರೋ ಅಪರಾಧ ಮಾಡೋಗಿರ್ತಾರೆ, ಇನ್ನು ಬಹುತೇಕರು ವಿಚಾರಣೆ ಕೈದಿಗಳಾಗಿರ್ತಾರೆ. ಇನ್ನು ಅಪರಾಧಿಗಳನ್ನು ಬದಲಾಯಿಸಬೇಕು ಅನ್ನೋದು ಜೈಲಿನ ಭಾಳ ಮುಖ್ಯವಾದ ಅಂಶ. ಏನೋ ಅಪರಾಧ ಮಾಡಿ ಬಂದಿದ್ದಾರೆ, ಕೊಲೆ, ಸುಲಿಗೆ, ರೇಪು, ಮಗದೊಂದು ಮಾಡಿ ಬಂದಿರ್ತಾರೆ. ಜೈಲು ಅನ್ನೋದು ಪರಿವರ್ತನೆ ಕೇಂದ್ರ. ಅವ್ರ ಮನಸ್ಸನ್ನು ಬದಲಾಯಿಸಬೇಕು ಅಂಥೇಳಿ ಅಲ್ಲಿ ನಾನಾ ರೀತಿಯ ಚಟುವಟಿಕೆಗಳನ್ನು ಮಾಡಬೇಕು ಅಂಥೇಳಿ ಲಾ ಹೇಳುತ್ತೆ. ಆದರೆ ಜೈಲು ಏನಾಗಿ ಹೋಗ್ತಾ ಇದೆ. ಆದರೆ ಈ ಜೈಲು ಇವಾಗ ಕಾಂಟ್ಯಾಕ್ಟ್ನ ಬಿಲ್ಡ್ ಮಾಡೋದಕ್ಕೆ, ಅಲ್ಲೂ ಹೋಗಿ ಐಷಾರಾಮಿ ಜೀವನ ನಡೆಸೋದಕ್ಕೆ ಕಾರಣ ಆಗ್ತದೆ ಅನ್ನೋದನ್ನು ಮುನ್ನೆಲೆಗೆ ಆಗ್ತಾ ಇರ್ತಾ ಇಲ್ಲ. ಈಗ ಪ್ರಜ್ವಲ್ ರೇವಣ್ಣನ ಕೇಸಲ್ಲಿ ನೋಡೋದಾದರೆ ಅಲ್ಲಿ ಸಹಾಯಕ ಅಧೀಕ್ಷಕರು ಅಂದರೆ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಯಾರೋ ಒಬ್ಬರನ್ನ ಡಿಸ್ಮಿಸ್ ಮಾಡಿದ್ದಾರೆ. ಅದಕ್ಕೆ ಅಲ್ಲಿಯ ಮುಖ್ಯ ಅಧೀಕ್ಷಕರು ಏನೋ ಹೇಳಿಕೆ ಕೊಟ್ಟಿದ್ದಾರೆ. ಜೈಲಿನ ದೊಡ್ಡ ಸುಧಾರಣೆ ಮಾಡ್ಬಿಡ್ತೀನಿ ನಾನು ಅಂತೇಳಿ ಬಂದಂಥ ಅಲೋಕ್ ಕುಮಾರ್, ಭಾಳ ದೊಡ್ಡ AS ಆಫೀಸರ್ ಅಲೋಕ್ ಕುಮಾರ್ ಬಂದು ಮಾಡಿದ್ದೇನಂಗಡೆ ಏನು ದಬಾಕಿದ್ರು ಅಂತೇಳಿ ಜನ ಕೇಳ್ತಾರೆ. ಇವೆಲ್ಲ ಸಣ್ಣ ಪುಟ್ಟ ವಿಷಯ ಅಲ್ವೇ ಅಲ್ಲ. ಇದು ಒಂದರಿಂದ ಇನ್ನೊಂದಕ್ಕೆ ಲಿಂಕ್ ಆಗಿ ಎಲ್ಲೋ ಹೋಗುತ್ತೆ. ಇದಕ್ಕೆ ಯಾರೋ ಕೆಲಸ ಮಾಡ್ತಕ್ಕಂಥದ್ದು ಅವ್ರನ್ನೆಲ್ಲ ಡಿಸ್ಮಿಸ್ ಮಾಡಿದ್ರೆ ಸಾಕಾಗಲ್ಲ. ಇದಕ್ಕೆ ಖಂಡಿತವಾಗಿಯೂ ಕೂಡ ದೊಡ್ಡ ಮಟ್ಟದ ತನಿಖೆ ಆಗಬೇಕು. ಮತ್ತು ಇದು ಯಾವ ಮಟ್ಟಕ್ಕೆ ಅಂತಂದರೆ, CJP ಪ್ರೊಟೆಸ್ಟಿಂದಾಗಿ ಶಿಕ್ಷಣ ಮಂತ್ರಿನೇ ರಾಜೀನಾಮೆ ಕೊಡೋಕೆ ಬಂತಲ್ಲ, ಹಂಗಾಗಿ ಜೈಲಿನ ವಿಚಾರಕ್ಕೆ ಈ ರಾಜ್ಯದ ಗೃಹ ಮಂತ್ರಿ ರಾಜೀನಾಮೆ ಕೊಡಬೇಕು. ಆ ಮಟ್ಟದ ದೊಡ್ಡ ಹೋರಾಟ ಮಾಡಬೇಕಾಗತ್ತೆ.
ಇಲ್ಲ ಅಂತಂದರೆ ಈ ರೀತಿಯ ರಾಜಕೀಯ ಮಾಡ್ಕೊಂಡು ಇವರು ಜೈಲನ್ನೂ ಆಟಾಡೋ ಸ್ಥಳ ಮಾಡ್ಕೊತಾರೆ, ಆ ಕಡೆ ಹೊರಗಡೆನೂ ಆಟಾಡೋ ಸ್ಥಳ ಮಾಡ್ಕೊಂಡು ಇವರು ಇಡೀ ಕರ್ನಾಟಕವನ್ನೇ ಧೂಳಿಪಟ ಮಾಡೋದಂತ ಎಲ್ಲ ಲಕ್ಷಣ ಕಾಣ್ತವೆ. ಮೂರನೇದಾಗಿ ಭಾಳ ಮುಖ್ಯವಾದ ಅಂಶ, ಇದು ಬಹುತೇಕ ಎಲ್ಲೂ ಕೂಡ ಚರ್ಚೆ ಆದಂಗೆ ಕಾಣಿಸ್ತಾ ಇಲ್ಲ. CSBD ಅಂತ ಒಂದು ಕಾಯಿಲೆ ಇದೆ. ಏನದು? ಕಂಪಲ್ಸಿವ್ ಸೆಕ್ಷುಯಲ್ ಬಿಹೇವಿಯರ್ ಡಿಸಾರ್ಡರ್ ಅಂತೇಳಿ. ಅಂದರೆ ಇದನ್ನು ಒಂದು ವ್ಯಸನದ ರೀತಿಯ ಕಾಯಿಲೆ ಅಂತ ಬಣ್ಣಿಸ್ತಾರೆ. ಈ ರೀತಿಯ ಕಾಯಿಲೆ ಇರ್ತಕ್ಕಂಥ ಅಂಶದ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿಲ್ಲ. ಪ್ರಜ್ವಲ್ ರೇವಣ್ಣ ಕೂಡ ಈ ಕಾಯಿಲೆಯ ಈ ವ್ಯಸನೆಯ ಒಬ್ಬ ವ್ಯಕ್ತಿ ಆಗಿರ್ಬೋದಾ? ಇಷ್ಟು ದೊಡ್ಡ ಕೇಸ್ ಆದ ನಂತರ ಒಂದು ಆರೋಗ್ಯ ತಪಾಸಣೆ ಅಂತ ಮಾಡ್ತಾರೆ. ಜೈಲಿಗೆ ಹೋಗ್ಬೇಕಾದ್ರೆ ಸಣ್ಣ ಜ್ವರ ಇದ್ರೂ ಕೂಡ ಬಿಡಲ್ಲ, ಸಣ್ಣ ನಡವಳಿಕೆಗಳಿದ್ರೂ ಕೂಡ ಬಿಡಲ್ಲ. ಆ ವ್ಯಕ್ತಿಯ ನಡವಳಿಕೆ ಯಾವ್ಯಾವ ಏನಕ್ಕೆ ಬೇಕು, ಏನು ಹುಷಾರಿಲ್ಲ, ಅದು ಮಾನಸಿಕವಾದ ದೈಹಿಕವಾದ ಅಂತೆಲ್ಲ ನೋಡ್ತಾರೆ. ಇದು ಒಂದು ರೀತಿಯ ಮಾನಸಿಕ ಕಾಯಿಲೆ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಜನಗಳು ಆಗಾಗ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಕಾರಣದ ಮೇಲೆ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದರೆ ಭಾಳ ಅದಕ್ಕೆ ಮಾಡತಕ್ಕಂಥ ಅಧ್ಯಯನಗಳ ಹಿಸ್ಟ್ರಿ ಇದೆ. ಅದಕ್ಕೆ ನಿಮ್ಹಾನ್ಸ್ ನಮ್ಮ ಮಾನಸಿಕ ರೋಗ ಆರೋಗ್ಯ ಕಾಪಾಡೋದಕ್ಕೋಸ್ಕರ ಇರ್ತಕ್ಕಂಥ ಒಂದು ದೊಡ್ಡ ಸಂಸ್ಥೆ. ಆ ನಿಮ್ಹಾನ್ಸ್ 2525 ಜನ ಇರ್ತಕ್ಕಂಥ ಹಲವಾರು ಮನೆಗಳ ಮೇಲೆ ಒಂದು ಸಮೀಕ್ಷೆ ನಡೆಸ್ತು. ಸಮೀಕ್ಷೆ ಮಾಡಿದಾಗ ಒಂದು ಆಘಾತಕಾರಿ ಅಂಶ ಮುಂದಕ್ಕೆ ಬರುತ್ತೆ. ಏನದು ಆಘಾತಕಾರಿ ಅಂಶ ಅಂತಂದರೆ, ಪೋರ್ನ್ ನೋಡ್ತಕ್ಕಂತಹ ಜನಗಳು ಎಷ್ಟಿದ್ದಾರೆ ಅಂತಂದಾಗ ಅಲ್ಲಿ ಸಿಕ್ಕಿದ್ದ ಅಂಶ ಅಂತಂದರೆ 8.3%. ಅಂದರೆ 100 ಜನಕ್ಕೆ 8.3% ಜನ ಪೋರ್ನ್ಗೆ ಅಡಿಕ್ಟ್ ಆಗಿದ್ದಾರೆ. ಅದರಲ್ಲಿ ಗಂಡಸರ ಸಂಖ್ಯೆನೇ 10.9%. ಅಂದರೆ 100 ಜನಕ್ಕೆ 11 ಜನ 100 ಜನಕ್ಕೆ 11 ಜನ ಇದಕ್ಕೆ ವ್ಯಸನಗಳಾಗಿ ಬಲಿಯಾಗಿದ್ದಾರೆ. ಹೆಂಗಸರ ಸಂಖ್ಯೆ 5.3%. ಅದೇ ರೀತಿ ಭಾರತದಲ್ಲೂ ಕೂಡ ಭಾಳ ದೊಡ್ಡ ದೊಡ್ಡ ಸಂಶೋಧನೆಗಳು ಈ ವಿಚಾರದಲ್ಲಿ ನಡೆದಿದ್ದಾವೆ. ಆ ಸಂಶೋಧನೆ ಏನು ಹೇಳುತ್ತೆ ಅಂತಂದರೆ 7% ಜನ ಈ ರೀತಿ ವ್ಯಸನಗಳಿದ್ದಾರೆ. 7% ಒಂದು ಎಷ್ಟಾಯಿತು? 100 ಕೋಟಿ ಜನಕ್ಕೆ 7 ಕೋಟಿ ಆಯಿತು. 140 ಕೋಟಿ ಜನಕ್ಕೆ 10 ಕೋಟಿ ಜನ ಆಯಿತು. 10 ಕೋಟಿ ಜನಗಳು, ಅದು ಪುರುಷರ ಸಂಖ್ಯೆ ಹೇಳ್ತೀವಿ ನಾವು, ಪುರುಷರ ಸಂಖ್ಯೆಯಲ್ಲಿ 10 ಕೋಟಿ ಜನಗಳು ತೀವ್ರ ವ್ಯಸನಿಗಳಿದ್ದಾರೆ ಈ CSBD ಕಾಯಿಲೆಗೆ. ಈ ಡಿಸಾರ್ಡರ್ನ ಭಾಳ ಗಂಭೀರವಾಗಿ ತಗೊಬೇಕು. ಯಾಕೆ ಅಂತಂದರೆ ಇದನ್ನು ತಗೊಳ್ಳಿಲ್ಲ ಅಂತಂದರೆ ನಾವು ಸಮಾಜದ ಇನ್ನೊಂದು ಮುಖವನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಜ್ವಲ್ ರೇವಣ್ಣ ಈಗಾಗಲೇ ಅಪರಾಧಿ ಅಂತೇಳಿ ಸಾಬೀತಾಗೋಗಿದೆ, ಅದರಲ್ಲಿ ಯಾವ ಅನುಮಾನ ಕೂಡ ಉಳ್ಕೊಂಡಿಲ್ಲ. ಅಪರಾಧಕ್ಕೆ ಶಿಕ್ಷೆ ಅನುಭವಿಸ್ತಾ ಇರ್ತಕ್ಕಂಥ ವ್ಯಕ್ತಿಯ ಹೆಗಲ ಮೇಲೆ ಬಂದೂಕು ಇಟ್ಬಿಟ್ಟು ನೀವು ಇನ್ನು ರಾಜಕೀಯ ಮಾಡ್ತೀಯ ಅನ್ನೋದು ಇದೆಯಲ್ಲ, ಅದು ಭಾಳ ಗಂಭೀರವಾದ ವಿಚಾರ. ಇದು ಒಳ್ಳೆಯ ಸಮಾಜದ ಲಕ್ಷಣ ಅಲ್ಲ. ಇಲ್ಲಿ ಪ್ರಜ್ವಲ್ ರೇವಣ್ಣನ ಪರ ವಕಾಲತ್ತು ಅಲ್ಲ, ಇನ್ನೊಂದು ಕಾಂಗ್ರೆಸ್ ಪರ ಪಕ್ಷದ ವಕಾಲತ್ತು ಅಲ್ಲ, ಆ ಕಡೆ ಕುಮಾರಸ್ವಾಮಿ ಪರ ವಕಾಲತ್ತು ಅಲ್ಲ. ಒಂದು ಸ್ವಸ್ಥ ಸಮಾಜವನ್ನು ನೋಡುವ ರೀತಿ ಇದು. ನಮ್ಮ ಕಣ್ಣು ಮುಂದೆ ಇಷ್ಟೊಂದು ದೊಡ್ಡ ಸಂಖ್ಯೆಯ ಅಧ್ಯಯನಗಳಿದ್ದಾಗ, ನಮ್ಮ ಕಣ್ಣು ಮುಂದೆನೇ ಇಷ್ಟೊಂದು ದೊಡ್ಡ ಕಾಯಿಲೆಗಳಿದ್ದಾಗ, ಕಾಯಿಲೆಗಳನ್ನೆಲ್ಲ ನೀವು ಬದಿಗೆ ಸರಿಸ್ಬಿಟ್ಟು ಅದನ್ನು ಸಮಾಜವನ್ನು ಅದನ್ನು ರಾಜಕೀಯಕ್ಕೆ ಬಳಸ್ಕೊಂತೀವಿ. ನಾವು ಒಬ್ಬ ವ್ಯಕ್ತಿಯ ದೌರ್ಬಲ್ಯವನ್ನು ರಾಜಕೀಯಕ್ಕೆ ಬಳಸ್ಕೊಂತೀವಿ. ಈ ರೀತಿಯ ಸಮಸ್ಯೆಗಳಿಂದ ಆಚೆ ಕಡೆ ಬರೋದೇ ಆವಾಗ. ಮತ್ತೊಂದು ಸೆಕೆಂಡ್, ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ನಾವು ಚರ್ಚೆ ಮಾಡಬೇಕಾದ ವಿಚಾರ ಏನು ಅಂತಂದರೆ, ಪ್ರಜ್ವಲ್ ರೇವಣ್ಣನಂತಹ ಒಂದು ಹೈ ಪ್ರೊಫೈಲ್ ಇರತಕ್ಕಂಥ ವ್ಯಕ್ತಿ ಹೇಗೆಲ್ಲ ಬಳಕೆ ಆಗ್ತಾರೆ ಅನ್ನೋದ್ರ ಜೊತೆಗೆ ಈ ವ್ಯವಸ್ಥೆಯ ಅಂಕುಡೊಂಕುಗಳಿಗೂ ಕೂಡ ಕೇವಲ ಅಂಥ ಅಪರಾಧಿಯನ್ನೇ ನೇರ ಹೊಣೆಗಾರನಾಗಿ ಹಾಕ್ಸ್ತಕ್ಕಂಥದ್ದು. ಅದೇ ಅದಕ್ಕೆ ಉದಾಹರಣೆ ಏನು ಅಂತಂದರೆ, ಜೈಲಿನಲ್ಲಿರ್ತಕ್ಕಂಥ ಅಷ್ಟೋ ಅಧ್ವಾನಗಳನ್ನು ಈಗ ಪ್ರಜ್ವಲ್ ರೇವಣ್ಣನ ಅಧ್ವಾನಗಳು ನಂಗೆ ಹಿಂಸಿಸಲಾಗ್ತಾ ಇದೆ. ಅದ್ರ ಜೊತೆಗೆ ರಾಜಕೀಯದಲ್ಲಿ ಏನಾಗ್ತದೆ ಅಂದರೆ, ತಮ್ಮ ಸರ್ಕಾರವನ್ನು ಬಚಾಯಿಸ್ಕೋಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರ ಬೇಕು ಅಂತಂದಾಗ ಜೈಲು ರೈಡ್ ಮಾಡಿಸುತ್ತೆ. 6ನೇ ತಾರೀಕಲ್ಲಿ ಸಿಗದೇ ಇರತಕ್ಕಂಥದ್ದು ಆಗಸ್ಟ್ 12ನೇ ತಾರೀಕು ಸಿಗುತ್ತೆ. ಈ ರೀತಿ ರಾಜಕೀಯ ಆಗ್ತಾ ಹೋಗುತ್ತೆ. ಮೂರನೇದಾಗಿ ಭಾಳ ದೊಡ್ಡ ಈ ವ್ಯಸನ ಇದೆಯಲ್ಲ, ಆ ವ್ಯಸನವನ್ನು, ಮಾನಸಿಕ ರೋಗದ ವಿಷಯಗಳ ಬಗ್ಗೆ ಭಾಳ ತಾತ್ಸಾರ ಹೊಂದ್ಬಿಟ್ಟು ಅದನ್ನು ತಮಗೆ ಹೆಂಗೆ ಬೇಕಂಗೆ ಬಳಸ್ಕೊಳಕ್ಕಾಗ್ತದೆ ಮುಖಾಂತರ ಅಸ್ವಸ್ಥ ಸಮಾಜಕ್ಕೆ ಎಲ್ಲ ಕಾರಣ ಆಗ್ತಾ ಇದ್ದಾರೆ. ಇದರ ಬಗ್ಗೆ ಗಂಭೀರವಾದ ಚಿಂತನೆಗಳು ನಡೆಸಲಿ. ಈ ವಿಚಾರದಲ್ಲಿ ರಾಜಕೀಯಗಳು ಬೇಡ, ಸ್ವಸ್ಥ ಸಮಾಜ ಎಲ್ಲಕ್ಕಿಂತ ಮುಖ್ಯವಾದದ್ದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.